be forever on fire. ತಿರುಪತಿ ಲಡ್ಡುವಿನಲ್ಲಿ ಪ್ರಾಣಿ ಕೊಬ್ಬು ಬಳಕೆ ಹಿನ್ನೆಲೆ ಇವತ್ತು ಬೆಂಗಳೂರಿನ ಟಿಟಿಡಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಕಾರ್ಯ ನಡೆಯುತ್ತೆ. ಶುದ್ಧೀಕರಣ ಕಾರ್ಯ ಹಿನ್ನೆಲೆ ದೇವಸ್ಥಾನಕ್ಕೆ ಭಕ್ತರ ದರ್ಶನಕ್ಕೆ ನಿರ್ಬಂಧ ಹೇರಲಾಗಿದೆ. ನಿನ್ನೆ ತಿರುಪತಿಯಲ್ಲಿ ಇತ್ತು 3 ದಿನಗಳ ಕಾಲ ಈ ಶುದ್ಧೀಕರಣ ಕಾರ್ಯ ನಡೆಯುತ್ತೆ ಅನ್ನೋದನ್ನು ಹೇಳಿದ್ರು. ಇವತ್ತು ಬೆಂಗಳೂರಿನಲ್ಲಿ ಇಲ್ಲಿಗೂ ಲಡ್ಡು ಎಲ್ಲ ಬಂದಿರುತ್ತೆ ಅಲ್ಲ, ಅಲ್ಲಿಂದನೇ ಇಲ್ಲಿಗೆ ಬರೋದು ಅಲ್ವಾ. ಹಾಗಾಗಿ ಶುದ್ಧೀಕರಣ ಕಾರ್ಯವನ್ನು ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಇವತ್ತು ಯಾರು ಕೂಡ ಭಕ್ತಾದಿಗಳು ಹೋಗೋ ಹಾಗಿಲ್ಲ, ಬರೋ ಹಾಗಿಲ್ಲ. ಯಾಕಂದ್ರೆ ಕ್ಲೀನ್ ಮಾಡಬೇಕಲ್ವಾ. ಇವತ್ತು ದಿನ ಪೂರ್ತಿ ಭಕ್ತರಿಗೆ ದೇವರ ದರ್ಶನಕ್ಕೆ ನಿರ್ಬಂಧ ಇದೆ, ಅವಕಾಶ ಇಲ್ಲ. ನಿನ್ನೆ ಆಂಧ್ರದ ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣ ಕಾರ್ಯ ನಡೆದಿತ್ತು. ಸೆಪ್ಟೆಂಬರ್ 27ರಿಂದ ದೇವಸ್ಥಾನದಲ್ಲಿ ಪವಿತ್ರೋತ್ಸವ ನಡೆಯುತ್ತೆ. ತಿರುಮಲ ದೇವಸ್ಥಾನದ ಅರ್ಚಕರಿಂದಲೇ ಈ ಪವಿತ್ರೋತ್ಸವವನ್ನ ನಡೆಸಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇದು ಕೋಟ್ಯಾಂತರ ಭಕ್ತಾದಿಗಳ ಮನಸ್ಸಿನ ಮೇಲೆ ಪರಿಣಾಮ ಬೀರಿರುವಂಥ ವಿಚಾರ, ನಂಬಿಕೆಯನ್ನ ಅಪನಂಬಿಕೆ ಮಾಡಿರುವಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಶುದ್ಧೀಕರಣ ಅಂತ ಒಂದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಆಂಧ್ರದ ತಿರುಪತಿ ದೇವಸ್ಥಾನದಲ್ಲಿ ಶುದ್ಧೀಕರಣವನ್ನು ಮಾಡಲಾಗಿತ್ತು. ಇವತ್ತು ಅದೇ ಥರ ಬೆಂಗಳೂರಿನಲ್ಲೂ ಕೂಡ ದೇವಸ್ಥಾನ ಇದೆ, ಬಹುತೇಕರಿಗೆ ಗೊತ್ತಿದೆ. ಆ ದೇವಸ್ಥಾನದಲ್ಲೂ ಕೂಡ ಇವತ್ತು ಶುದ್ಧೀಕರಣವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಕಾರಣಕ್ಕಾಗಿ ಯಾರು ಭಕ್ತಾದಿಗಳು ಇವತ್ತೊಂದು ದಿನ ಬರಬೇಡಿ, ಇವತ್ತು ದೇವರ ದರ್ಶನಕ್ಕೆ ಅವಕಾಶ ಇಲ್ಲ ಅಂತ ಕೂಡ ಆಲ್ರೆಡಿ ಬೆಂಗಳೂರು TTD ಅವರು ಹೇಳಿದ್ದಾರೆ. ಇವತ್ತು ಇಡೀ ಕಂಪ್ಲೀಟ್ ಆಗಿ ಶುದ್ಧೀಕರಣವನ್ನು ಮಾಡಲಾಗತ್ತೆ. ಆ ಕಾರಣಕ್ಕಾಗಿ ಇವತ್ತು ಯಾರೇ ದೇವಸ್ಥಾನದ ಬಳಿ ಹೋದ್ರು, ದೇವಸ್ಥಾನಕ್ಕೆ ಹೋದ್ರೂ ಒಳಗಡೆ ಅಲೋ ಇರಲ್ಲ. ಅದರ ಜೊತೆಗೆ ದೇವರ ದರ್ಶನವೂ ಕೂಡ ಇರೋದಿಲ್ಲ. ಮತ್ತು ಇದರ ಜೊತೆಗೆ ಪವಿತ್ರೋತ್ಸವ ಅಂತ ನಡೆಸಬೇಕು ಅನ್ನುವಂಥ ಪ್ಲ್ಯಾನನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೆಪ್ಟೆಂಬರ್ 27ರಿಂದ ಈ ದೇವಸ್ಥಾನದಲ್ಲಿ ಪವಿತ್ರೋತ್ಸವವನ್ನು ನಡೆಸಲಾಗತ್ತಂತೆ. ತಿರುಮಲ ದೇವಸ್ಥಾನದ ಅರ್ಚಕರಿಂದಲೇ ಪವಿತ್ರೋತ್ಸವವನ್ನು ನಡೆಸಲಾಗತ್ತಂತೆ. ಅಂದರೆ ಇಲ್ಲೂ ಕೂಡ ಬೆಂಗಳೂರಿನಲ್ಲಿ, ಹಾಗಾಗಿ ಅಲ್ಲಿಂದನೇ ಬರ್ತಾರಂತೆ. ಅಲ್ಲಿಂದನೇ ಅರ್ಚಕರುಗಳೆಲ್ಲ ಬಂದು, ತಿರುಮಲ ದೇವಸ್ಥಾನದ ಅರ್ಚಕರೇ ಇಲ್ಲಿಗೆ ಬಂದು ಇಲ್ಲಿ ಪವಿತ್ರೋತ್ಸವ ನಡೆಸ್ತಾರಂತೆ. ಆ ಥರದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹೇಗೆ ಆಂಧ್ರದ ತಿರುಪತಿ ದೇವಸ್ಥಾನದಲ್ಲಿ ಲಡ್ಡು, ಬೇರೆ ಬೇರೆ ಪ್ರಸಾದಗಳು ವಿತರಣೆ ಆಗ್ತಾ ಇತ್ತೋ, ತುಪ್ಪ ಬಳಕೆ ಆಗ್ತಾ ಇತ್ತೋ, ಅದೇ ಥರ ಇಲ್ಲೂ ಕೂಡ ಸೇಮ್ ಅಲ್ಲಿ ಹೇಗಿದೆಯೋ ಇಲ್ಲೂ ಅದೇ ರೀತಿಯಾದಂಥ ಯೋಜನೆಗಳೇ ಇರೋದು.